ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ಇನ್ನೊಂದು ಭಾನುವಾರ ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯ ಆನಂದವನ್ನ ಅನುಭವಿಸುವಂತೆ ನೀ ಕೊಟ್ಟಂತಹ ದೈವಿಕ ಕೃಪೆಗಾಗಿ, ಅವಕಾಶಕ್ಕಾಗಿ ನಿನ್ನನ್ನ ವಂದಿಸುತ್ತೇವೆ. ಕರ್ತನೆ, ನಿನ್ನ ಸನ್ನಿಧಿಗೆ ಬರುವುದು, ನಿನ್ನ ದೈವ ಸಾನ್ನಿಧ್ಯದಲ್ಲಿರುವ ಆನಂದವನ್ನ ಅನುಭವಿಸುವುದು ಮತ್ತು ನೂತನ ಜವಾಬ್ದಾರಿಗಳನ್ನ ಹೊಂದಿಕೊಳ್ಳುವುದು ನೀನು ಕೊಡುವಂತಹ ಅತಿಶ್ರೇಷ್ಠ ಬಾಂಧವ್ಯವಾಗಿದೆ. ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಸಿಗುವಂತಹ ಅಸ್ಮಿತೆ ಕರ್ತನೆ ಬೇರೆಲ್ಲೂ ಇಲ್ಲ. ಯಾಕಂದ್ರೆ ನಿನ್ನ ಸನ್ನಿಧಿಯಲ್ಲಿಯೇ ನಮ್ಮ ಅಸ್ತಿತ್ವವಿದೆ, ನಮ್ಮ ಜೀವನವಿದೆ. ಇಂತಹ ಶ್ರೇಷ್ಠ ಸಂಬಂಧವನ್ನ ನೆನೆದು ನಿನಗೆ ಕೃತಜ್ಞತೆಯಿಂದ ತಲೆಬಾಗಿ ನಮ್ಮನ್ನ ಸಮರ್ಪಿಸಿಕೊಳ್ಳುತ್ತೇವೆ, ಸಜೀವಪೂರ್ವಕವಾಗಿ ಅರ್ಪಿಸಿಕೊಳ್ಳುತ್ತೇವೆ. ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂದು ನಿನ್ನ ವಾಕ್ಯದ ಮೂಲಕ ಪ್ರಕಟ ಮಾಡಿದ್ದಿ. ನಮ್ಮನ್ನ ಸಮರ್ಪಿಸಿಕೊಳ್ಳುತ್ತಾ ಈ ಆರಾಧನೆ ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಆರಾಧನೆಯ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ.
ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನ ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಒಟ್ಟಾಗಿ, ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸುಂದರನೇ, ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಸುಂದರನೇ, ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ, ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ, ದೇವರ ಆತ್ಮನೇ ನೀ. ಮಳೆಯಂತೆ ತೋರಿ ನೀ ನಿಲೆಯೊಳು ಕೃಪೆ ಸಾರಿ, ಮಳೆಯಂತೆ ತೋರಿ ನೀ ನಿಲೆಯೊಳು ಕೃಪೆ ಸಾರಿ, ಸುಲಲಿತ ಫಲಗಳು ಮೊಳೆಯುವ ತೆರೆದಿನ ಮೊಳುವರ ಪಾಲಿಸು ನೀ, ಸುಲಲಿತ ಫಲಗಳು ಮೊಳೆಯುವ ತೆರೆದಿನ ಮೊಳುವರ ಪಾಲಿಸು ನೀ, ದೇವರ ಆತ್ಮನೇ ನೀ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೇಮಕವಾದಂಥ ಮುಖ್ಯ ಪ್ರಸ್ತಾಪ ಬ್ಯಾಪ್ಟಿಸಮ್
ಬ್ಯಾಪ್ಟಿಸಮ್ ಆಫ್ ಜೀಸಸ್, ಅಫರ್ಮೇಷನ್ ಆಫ್ ಐಡೆಂಟಿಟಿ ಅಂಡ್ ಮಿಷನ್. ಯೇಸುವಿನ ದೀಕ್ಷಾ ಸ್ನಾನ ಅಸ್ಮಿತೆ ಮತ್ತು ನಿಯೋಗವನ್ನ ದೃಢಪಡಿಸುವುದಾಗಿದೆ. ಇದಕ್ಕೆಂದೇ ನೇಮಕವಾದ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಿಂದ 17 ವಚನದವರೆಗೆ. ನಾವು ದೀಕ್ಷಾಸ್ನಾನದ ಕುರಿತು ಆಲೋಚನೆ ಮಾಡುವಾಗ 2 ರೀತಿಯ ವಿಧಾನಗಳನ್ನ ನಾವು ಅನುಸರಿಸುತ್ತೇವೆ. ಮೊದಲನೇದಾಗಿ ಇಮ್ಮರ್ಷನ್ ಬ್ಯಾಪ್ಟಿಸಮ್, ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಕೊಡುವಂತ ಒಂದು ಸಂಸ್ಕಾರ. ಎರಡನೇದಾಗಿ ಸ್ಪ್ರಿಂಕಲ್ ಬ್ಯಾಪ್ಟಿಸಮ್, ನೀರನ್ನ ಪ್ರೋಕ್ಷಿಸಿ ಅಥವಾ ತಲೆಯ ಮೇಲೆ ಹೊಯ್ದು ಕೊಡುವಂತ ಇನ್ನೊಂದು ಪದ್ಧತಿ. ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತ ಪದ್ಧತಿಯನ್ನ ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕನಾದ ಯೋಹಾನನು ಪ್ರಾರಂಭಿಸಿದ ಚಳುವಳಿಯಲ್ಲಿ ಅದನ್ನು ನಾವು ಗುರುತು ಹಿಡಿಯಬಹುದು. ಮತ್ತು ಅನೇಕ ಕಡೆ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಬೈಬಲ್ ಅನೇಕ ಕಡೆ ಮಾತನಾಡುತ್ತದೆ. ಸ್ಪ್ರಿಂಕಲ್ ಬ್ಯಾಪ್ಟಿಸಮ್, ಪ್ರೋಕ್ಷಿಸಿ ದೀಕ್ಷಾ ಸ್ನಾನ ಕೊಡುವಂತ ಪದ್ಧತಿ, ಅದು ಬೈಬಲ್ನ ಗ್ರಂಥ ಪ್ರಾಮಾಣ್ಯದ ನಂತರದಲ್ಲಿ ಸಭೆ ಅಳವಡಿಸಿಕೊಂಡು ಬಂದಂತ ಒಂದು ಪದ್ಧತಿ, ಚಾರಿತ್ರಿಕವಾದಂತ ಒಂದು ಪದ್ಧತಿ. ಅನೇಕರ ವಾದ ದೀಕ್ಷಾಸ್ನಾನವನ್ನ ಮುಳುಗಿ ತಕ್ಕೊಂಡರೆ ಮಾತ್ರ ಅದು ದೀಕ್ಷಾಸ್ನಾನವಾಗಿರುತ್ತದೆ, ಪ್ರೋಕ್ಷಿಸಿ ತಕ್ಕೊಂಡರೆ ದೀಕ್ಷಾಸ್ನಾನ ಎಂಬುದಾಗಿ ನಾವು ಕರೆಯಲ್ಪಡುವುದಿಲ್ಲ ಎಂಬುದಾಗಿ ಇಂದಿಗೂ ಅನೇಕ ಜನರು ವಿಮರ್ಶೆ ಮಾಡುವಂಥದ್ದನ್ನ ನಾವು ಕೇಳಿರಬಹುದು. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡಲು ನಾನು ಇಚ್ಛಿಸುತ್ತೇನೆ. ಎಚ್ಕೆಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 25ನೇ ವಚನ. ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ: ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನ ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ಏನು ನಿರ್ಮಲೋದಕ ಎಂದರೆ? ತಿಳಿನೀರು, ಅ ಕ್ಲೀನ್ ವಾಟರ್. ಐ ವಿಲ್ ಸ್ಪ್ರಿಂಕಲ್ ಕ್ಲೀನ್ ವಾಟರ್ ಆನ್ ಯು ಅಂಡ್ ಯು ವಿಲ್ ಬಿ ಕ್ಲೀನ್. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿಯೇ ನೀರನ್ನು ಪ್ರೋಕ್ಷಿಸುವ ವಿಶೇಷ ಆಚರಣೆಯ ಕುರಿತು ದೇವರ ವಾಕ್ಯ ನಮಗೆ ಪಾಠ ಮಾಡುತ್ತದೆ. ಸ್ನಾನಿಕನಾದ ಯೋಹಾನನು ದೀಕ್ಷಾ ಸ್ನಾನ ಎನ್ನುವ ಹೊಸ ಚಳವಳಿಯನ್ನ ಯಾಕೆ ಪ್ರಾರಂಭ ಮಾಡಿದನು? ದೀಕ್ಷಾ ಸ್ನಾನ ಪರಿವರ್ತನೆಯ ಸಂಕೇತ. ನಿಮ್ಮ ಮನಸ್ಸು ತಿರುಗಿಕೊಳ್ಳಲು, ಇಟ್ಸ್ ಅ ಸೈನ್ ಆಫ್ ರಿಪೆಂಟೆನ್ಸ್. ಪರಿವರ್ತನೆಯ ಸಂಕೇತಕ್ಕಾಗಿ, ಪಾಪದಿಂದ ಬಿಡುಗಡೆಯನ್ನ ಹೊಂದುವುದರ ಸಂಕೇತಕ್ಕಾಗಿ, ಶುದ್ಧತ್ವದ ಜೀವನವನ್ನ ಜೀವಿಸುವ ಸಂಕೇತಕ್ಕಾಗಿ ಈ ದೀಕ್ಷಾ ಸ್ನಾನವನ್ನ ಪ್ರಾರಂಭ ಮಾಡಿದನು. ದೀಕ್ಷಾ ಸ್ನಾನದಲ್ಲಿರುವಂತಹ ಈ ಮೂಲ ಉದ್ದೇಶಗಳನ್ನ, ಅರ್ಥವನ್ನ ನಾವು ಬಿಡುತ್ತೇವೆ. ನಾವು ಗಮನಿಸುವಂಥದ್ದು ಏನೆಂದರೆ ಅದನ್ನ ಮುಳುಗಿ ತಕ್ಕೊಳ್ಬೇಕಾ ಅಥವಾ ಪ್ರೋಕ್ಷಿಸಿ ತಕ್ಕೊಳ್ಬೇಕಾ ಎಂಬುದಾಗಿ. ಆದರೆ ದೀಕ್ಷಾ ಸ್ನಾನದಲ್ಲಿರುವಂತಹ ಅರ್ಥಕ್ಕೆ ನಾವು ಬೆಲೆ ಕೊಡೋದಿಲ್ಲ, ಆಚರಣೆಗೆ ನಾವು ಬೆಲೆ ಕೊಡ್ತೇವೆ ವಿನಃ ಅದರಲ್ಲಿರುವಂತಹ ಮೂಲ ಉದ್ದೇಶಕ್ಕೆ ನಾವು ಬೆಲೆ ಕೊಡುವುದಿಲ್ಲ. ಇನ್ನು ಯೇಸುವಿನ ದೀಕ್ಷಾ ಸ್ನಾನಕ್ಕೆ ಬರುವಾಗ, ಯೇಸುವಿನ ಹುಟ್ಟು, ಆತನ ಶ್ರಮೆ, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ದೇವರ ವಾಕ್ಯದಲ್ಲಿ ಪ್ರವಾದನೆಯಾಗಿತ್ತು. ಆದರೆ ಎಲ್ಲೂ ಕೂಡ ಯೇಸು ಸ್ವಾಮಿಯ ದೀಕ್ಷಾಸ್ನಾನದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಉಲ್ಲೇಖವಾಗಿಲ್ಲ. ಇಲ್ಲಿ ಯೇಸುವಿನ ದೀಕ್ಷಾ ಸ್ನಾನ ಏನನ್ನ ಹೇಳುತ್ತದೆ? ಯಾಕೆ ಯೇಸು ದೀಕ್ಷಾ ಸ್ನಾನ ತೆಗೆದುಕೊಂಡ? ಯಾಕಂದ್ರೆ ಧರ್ಮವನ್ನ ನೆರವೇರಿಸಲು. ಆತನು ಸ್ನಾನಿಕನಾದ ಯೋಹಾನನಿಂದ ಪ್ರಾರಂಭವಾದಂತಹ ಹೊಸ ದೇವರ ರಾಜ್ಯದ ಪರಿಕಲ್ಪನೆಯನ್ನ ಒಪ್ಪಿದ್ದನು. ಅದು ನಿಜವಾದಂತ ಪರಲೋಕದ ಮಾರ್ಗ ಎಂಬುದಾಗಿ ತಿಳಿದಿದ್ದನು. ಅದಕ್ಕಾಗಿ ಅದನ್ನ ಗೌರವಿಸಿದ, ಅಂಗೀಕರಿಸಿದ ಮತ್ತು ಅದರಲ್ಲಿ ಭಾಗವಹಿಸಿದ. ಅದಕ್ಕೆಂದೇ ತನ್ನ ದಿವಾರೋಹಣದ ಸಮಯದಲ್ಲಿ ಹೇಳುವ ಮಾತು: ಹೋಗಿರಿ, ಶಿಷ್ಯರನ್ನಾಗಿ ಮಾಡಿರಿ, ನಂಬುವವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಯೇಸು ಸ್ವಾಮಿ ಕೂಡ ಸ್ನಾನಿಕನಾದ ಯೋಹಾನನಿಂದ ಆಚರಿಸಲ್ಪಡುತ್ತಿದ್ದ ದೀಕ್ಷಾ ಸ್ನಾನದಲ್ಲಿ ಪಾಲು ತೆಗೆದುಕೊಂಡನೇ ವಿನಃ ಅದನ್ನ ಕ್ರಿಟಿಸಿಸಂ ಮಾಡಲಿಲ್ಲ. ಆದರೆ ಯೇಸುವಿನ ಜೀವನ ನೋಡಬೇಕಾದ್ರೆ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನ ಆತನು ವಿಮರ್ಶೆ ಮಾಡ್ತಾ ಇದ್ದ, ಅದನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದ. ಶಾಸ್ತ್ರಿಗಳನ್ನ, ಪರಿಸಾಯರನ್ನ ಪ್ರಶ್ನೆ ಹಾಕುವುದರ ಮೂಲಕ ಅವರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದ, ಅವರನ್ನ ಎಚ್ಚರಿಸುತ್ತಿದ್ದ. ಸ್ನಾನಿಕನಾದ ಯೋಹಾನನಿಗೆ ಕ್ರಿಟಿಸಿಸಂ ಮಾಡಲಿಲ್ಲ, ಬದಲಾಗಿ ಅದರಲ್ಲಿರುವ ಉದ್ದೇಶವನ್ನ ಅರಿತಂತ ಯೇಸು ಅದನ್ನ ಮಾನ್ಯ ಮಾಡಿದ. ಯೇಸುವಿನ ದೀಕ್ಷಾಸ್ನಾನಕ್ಕೆ ಬರುವಾಗ 3 ವಿಚಾರಗಳನ್ನ ನಾವು ತಿಳಿದುಕೊಳ್ಳಬೇಕು. ಯಾಕೆ ಯೇಸು ದೀಕ್ಷಾಸ್ನಾನ ತೆಗೆದುಕೊಂಡನು? ತನ್ನ ನಿಯೋಗ ಮತ್ತು ತನ್ನ ಅಸ್ಮಿತೆ ದೇವರಲ್ಲಿ ಮಾತ್ರ ಎನ್ನುವುದನ್ನ ದೃಢೀಕರಿಸಲು ದೀಕ್ಷಾಸ್ನಾನ ತೆಗೆದುಕೊಂಡ. ಯೇಸುವಿನ ದೀಕ್ಷಾಸ್ನಾನದ ಮೂಲಕ 3 ಮುಖ್ಯ ಸಂಗತಿಗಳನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪವಿತ್ರಾತ್ಮನ ಅಭಿಷೇಕ, ಎರಡನೇದಾಗಿ ದೇವರ ಪ್ರಕಟಣೆ, ಮೂರನೇದಾಗಿ ದೀಕ್ಷಾಸ್ನಾನದ ನಂತರದ ಜೀವನದ ದಾರಿ. ಪವಿತ್ರಾತ್ಮನ ಅಭಿಷೇಕ ಬಹಳ ಮುಖ್ಯ, ಪರಿವರ್ತನೆಯ ಸಂಕೇತ.
ನಮ್ಮ ಕೆಟ್ಟ ನಡತೆಗಳು, ಕಲ್ಲಾದ ಹೃದಯಗಳು ಬದಲಾಗುವಾಗ ಅಲ್ಲಿ ಪವಿತ್ರಾತ್ಮ ಬರುತ್ತಾನೆ. ನೂತನ ಮನಸ್ಥಿತಿಯನ್ನ ಈ ಹೊತ್ತು ನಾವು ಧರಿಸಬೇಕು. ಅದು ದೀಕ್ಷಾಸ್ನಾನದಲ್ಲಿ ಕಂಡುಬರುವಂತ ಅತಿ ಪ್ರಾಮುಖ್ಯ ಘಟನೆ. ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವಂಥದ್ದು. ಮಾನುಷ ಜ್ಞಾನಕ್ಕೆ ಸತ್ತು ದೈವಿಕ ಜ್ಞಾನದಲ್ಲಿ ಮುಂದರಿಯಲು ಸಹಾಯ ಮಾಡುವುದೇ ದೀಕ್ಷಾಸ್ನಾನ. ನೀವು ದೀಕ್ಷಾಸ್ನಾನವನ್ನ ಮುಳುಗಿಯಾದರೂ ತಕ್ಕೊಳ್ಳಿ ಅಥವಾ ಪ್ರೋಕ್ಷಿಸಿಯಾದರೂ ತಕ್ಕೊಳ್ಳಿ, ಆದರೆ ನಿಮ್ಮ ಪೂರ್ವಸ್ಥಿತಿ ಬದಲಾಗಿದೆಯಾ ಎನ್ನುವುದು ಬಹಳ ಮುಖ್ಯ. ನಾವು ಹೊಸಬರಾಗಬೇಕು. ಪರಿವರ್ತನೆ ಅತಿ ಮುಖ್ಯವಾದಂತ ವಿಚಾರವಾಗಿದೆ. ಎರಡನೇದಾಗಿ ದೇವರ ಪ್ರಕಟಣೆ. ನಾವು ದೇವರ ಪ್ರಕಟಣೆಯನ್ನು ನೋಡ್ತೇವೆ. ಯೇಸುಸ್ವಾಮಿಯ ದೀಕ್ಷಾಸ್ನಾನದ ಸಮಯದಲ್ಲಿ ದೇವರ ಪ್ರಕಟಣೆಯನ್ನು ನಾವು ನೋಡ್ತೇವೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಯಾಕೆ ದೀಕ್ಷಾಸ್ನಾನದ ಸಮಯದಲ್ಲಿ ಹೆಸರನ್ನ ಕೊಡ್ತೇವೆ? ನಾಮಕರಣ ಎಂಬುದಾಗಿ ಅದನ್ನ ಇನ್ನೊಂದು ರೀತಿಯಲ್ಲಿ ಕರೀತಾರೆ. ಕ್ರಿಸ್ನಿಂಗ್ ಎಂಬುದಾಗಿ ಅನೇಕರು ಕರೆಯುತ್ತಾರೆ. ಅದರರ್ಥ ಕ್ರಿಸ್ತನಲ್ಲಿ ನನ್ನ ಅಸ್ಮಿತೆ, ಯೇಸುವೇ ನನ್ನ ನಿಜವಾದಂತ ರಕ್ಷಕ ಎನ್ನುವುದರ ಕೇಂದ್ರ ಸಂಕೇತ. ಯೇಸುಸ್ವಾಮಿ ದೀಕ್ಷಾಸ್ನಾನದ ನಂತರ ತನ್ನ ತಾಯಿಯಾದ ಮರಿಯಳ ಮನೆಗಾಗಲಿ ಯಾರ ನೆಂಟರಿಷ್ಟರ ಮನೆಗಾಗಲಿ ಹೋಗಲಿಲ್ಲ. ದೇವರ ಮಗ ಎನ್ನುವುದನ್ನ ಸಾಕ್ಷೀಕರಿಸುವುದಕ್ಕಾಗಿ ತನ್ನ ಪ್ರಯಾಣವನ್ನ ಆರಂಭಿಸುತ್ತಾನೆ. ಪ್ರಿಯರೇ, ದೀಕ್ಷಾಸ್ನಾನದ ಸಮಯದಲ್ಲಿ ಮಗುವನ್ನ ತೆಗೆದುಕೊಂಡು ಅಥವಾ ದೊಡ್ಡವರಿಗೆ ದೀಕ್ಷಾಸ್ನಾನ ಹೊಯ್ದ ಬಳಿಕ ಹೇಳುವುದು, ಈ ಪ್ರಿಯರು ಶಿಲುಬೆಗೆ ಹಾಕಿಸಿಕೊಂಡ ಕ್ರಿಸ್ತನ ಮತಸ್ಥನೆಂದು ಒಪ್ಪಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಜೀವಾಂತ್ಯದವರೆಗೂ ಕ್ರಿಸ್ತನ ನಂಬಿಕೆಯುಳ್ಳ ದಾಸನಾಗಿ ಅಥವಾ ದಾಸಿಯಾಗಿ ಬಾಳಲಿ. ಇದರರ್ಥ ನನ್ನ ಮಗ ಈತನ ಮಗ ಅಲ್ಲ, ಬದಲಾಗಿ ಯೇಸುವಿನ ಮಗ, ಯೇಸುವಿನ ಮಗಳು ಎನ್ನುವಂಥದ್ದರ ಅರ್ಥ. ದೇವರು ಮೆಚ್ಚುವಂತ ಜೀವಿತವನ್ನ ದೀಕ್ಷಾಸ್ನಾನದ ಬಳಿಕ ಮಾಡುವುದು ಮುಖ್ಯ. ಯೇಸುವಿನ ದೀಕ್ಷಾಸ್ನಾನದ ನಂತರ ದೇವರು ಮೆಚ್ಚುವ ಕಾರ್ಯಗಳನ್ನ ಮಾಡುತ್ತಾ ಇದ್ದ. ದೇವರು ಬಯಸಿದಂತಹ ಆತನ ನಿಯೋಗವನ್ನ ಮಾಡಲು ತನ್ನನ್ನು ತಾನು ಸಮರ್ಪಿಸಿಕೊಂಡ. ಈ ಹೊತ್ತು ದೀಕ್ಷಾಸ್ನಾನ ಎನ್ನುವಂಥದ್ದು ಕೇವಲ ಸಂಸ್ಕಾರವಲ್ಲ, ಬದಲಾಗಿ ಅದು ಸಮರ್ಪಣೆಯ ಸಂಕೇತ. ನಾವು ದೇವರಿಗೆ ಸಮರ್ಪಿತರಾದವರು ಎನ್ನುವಂಥದ್ದರ ನೈಜ ಅರ್ಥ ಆ ಆಚರಣೆಯಲ್ಲಿ, ಸಂಸ್ಕಾರದಲ್ಲಿದೆ. ಪ್ರಿಯರೇ, ದೇವರು ಮೆಚ್ಚುವಂತ ಜೀವಿತವನ್ನ ಮಾಡುತ್ತಿದ್ದೇವ. ಯಾವಾಗ ನಾವು ದೇವರ ನಿಯೋಗವನ್ನ, ದೇವರು ಮೆಚ್ಚುವ ಜೀವಿತವನ್ನ ನಾವು ಮಾಡ್ತೇವೆ, ದೇವರ ಪ್ರಕಟಣೆ ನಮ್ಮ ಬದುಕಿನಲ್ಲಾಗ್ತದೆ. ಮೂರನೇದಾಗಿ ಜೀವನದ ದಾರಿ ಬದಲಾಯಿತು. ಶೋಧನೆಗೆ ಒಳಪಡ್ತಾನೆ ಯೇಸುಸ್ವಾಮಿ. ಅಲ್ಲಿ ಬರುವಂತ 3 ಶೋಧನೆಗಳು ಕೂಡ ನಮ್ಮೆಲ್ಲರಿಗೂ ತಿಳಿದಂಥದ್ದು. ಪ್ರತಿನಿತ್ಯದ ಲೌಕಿಕ ಆಯ್ಕೆ, ಲೌಕಿಕವಾದಂತ ಆಕರ್ಷಣೆ, ನಮ್ಮೆಲ್ಲರಿಗೂ ಬರುವಂತ ಊಟದ ವಿಚಾರದಲ್ಲಿ ಶೋಧನೆ. ಅದನ್ನ ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಬೇಕಾ, ಅನ್ಯಾಯದ ರೀತಿಯಲ್ಲಿ ಸಂಪಾದನೆ ಮಾಡಬೇಕಾ? ನಾವು ತಿನ್ನುವಂತಹ ಒಂದು ಹೊತ್ತಿನ ಊಟ ಅದು ನಮ್ಮ ಶ್ರಮದ ಫಲವಾಗಿರಬೇಕು, ಅದು ನಮ್ಮ ಬೆವರಿನ ಫಲವಾಗಿರಬೇಕೇ ವಿನಃ ಇನ್ನೊಬ್ಬರ ಬೆವರಿನ ಫಲವಾಗಿರಬಾರದು. ಅದು ಬಹಳ ಮುಖ್ಯ. ಆ ಶೋಧನೆಯನ್ನ ಯೇಸು ಎದುರಿಸುತ್ತಾನೆ. ಎರಡನೇದಾಗಿ ದೇವರನ್ನ ಪರೀಕ್ಷೆ ಮಾಡುವಂತಹ ಶೋಧನೆ. ಜೀವನದಲ್ಲಿ ಬರುವಂತ ಸೋಲುಗಳು, ಜೀವನದಲ್ಲಿ ಬರುವಂತ ಕಷ್ಟಗಳು, ಇದೆಲ್ಲದರ ನಿಮಿತ್ತವಾಗಿ ನಾವು ದೇವರನ್ನ ಪರೀಕ್ಷಿಸುವುದಕ್ಕೆ ಒಳಗಾಗ್ತೇವೆ. ಆದರೆ ಯೇಸುಸ್ವಾಮಿ ಅದನ್ನು ಕೂಡ ಜಯಿಸುತ್ತಾನೆ. ಮತ್ತು ಮೂರನೇದಾಗಿ ಈ ಸಮಾಜದಲ್ಲಿ ನಾನು ಹೊಂದುವಂತ ಪ್ರಖ್ಯಾತಿ, ಯಾರನ್ನ ಹಿಂಬಾಲಿಸಿ ನಾನು ಪ್ರಖ್ಯಾತಿ ಹೊಂದುತ್ತಿದ್ದೇನೆ ಎನ್ನುವುದು ಬಹಳ ಮುಖ್ಯ. ನಮ್ಮ ಈ ಹೊತ್ತಿನ ಫೇಮ್ ಅದು ಯಾರ ಆಯ್ಕೆಯಲ್ಲಿದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ಹೊತ್ತು ದೀಕ್ಷಾಸ್ನಾನ ಪಡೆದಿರುವಂತ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ? ಇತರರಂತೆ ಲೌಕಿಕವಾದಂತ ಜೀವನದಲ್ಲಿ ಆಸಕ್ತಿಯುಳ್ಳವರಾಗಿದ್ದೇವಾ, ಇಲ್ಲವಾ ದೇವರ ದೈವಿಕವಾದಂತ ದರ್ಶನದಿಂದ ದೇವರ ಸೇವೆ ಮಾಡಲು ನಮ್ಮನ್ನ ಸಮರ್ಪಿಸಿಕೊಂಡಿದ್ದೇವಾ ಎನ್ನುವಂಥದ್ದು ಮುಖ್ಯ. ಮುಳುಗಿಯಾದರೂ ದೀಕ್ಷಾಸ್ನಾನ ತಕ್ಕೊಳ್ರಿ, ಪ್ರೋಕ್ಷಿಸಿಯಾದರೂ ದೀಕ್ಷಾಸ್ನಾನ ತಕ್ಕೊಳ್ರಿ. ಆದರೆ ನಿಮ್ಮನ್ನ ಶುದ್ಧೀಕರಿಸುವಂಥದ್ದು ಪವಿತ್ರಾತ್ಮನೇ ಹೊರತು ನೀರಲ್ಲ. ನೀರು ಶುದ್ಧೀಕರಣಕ್ಕೆ ಸಂಕೇತ. ಪ್ರತಿನಿತ್ಯ ನಾವು ಸ್ನಾನ ಮಾಡಿದಾಗಲೂ ಕೂಡ ಶುದ್ಧರಾಗುತ್ತೇವೆ. ಆದರೆ ಮನಸ್ಸಿನ ಶುದ್ಧತೆ ಬಹಳ ಮುಖ್ಯ. ಇದು ಸಿಗುವುದು ದೇವರ ಚಿತ್ತಕ್ಕನುಗುಣವಾಗಿ, ದೇವರಲ್ಲಿ ಅಸ್ಮಿತೆ ಇಟ್ಟವರಾಗಿ ದೇವರ ನಿಯೋಗವನ್ನ ಮಾಡಿದಾಗ ಮಾತ್ರ. ಇದಕ್ಕೆಂದೇ ನೇಮಕವಾದ ಹಳೆ ಒಡಂಬಡಿಕೆಯ ಭಾಗ ವಿಮೋಚನಾಕಾಂಡ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ದೇವರ ಪ್ರಕಟಣೆಯಾಗುವಾಗ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಕಾಣಿಸಿಕೊಂಡ. ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನ ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನ ತಿಳುಕೊಳ್ಳುವೆನು ಅಂದುಕೊಂಡನು. ಇಲ್ಲಿರುವಂತ ಕ್ರಿಯಾಪದ ದಾರಿ ಬಿಟ್ಟು. ಹಿ ಚೇಂಜ್ಡ್ ಹಿಸ್ ಡೈರೆಕ್ಷನ್. ಆತನು ತನ್ನ ಜೀವನದ ದಿಕ್ಕನ್ನ ಬದಲಿಸಿದ. ದೇವರ ಪ್ರಕಟಣೆ ಆಗ್ತದೆ,
ನಿನ್ನ ಕಾಲಿನ ಕೆರೆಗಳನ್ನ ತೆಗೆದುಹಾಕು. ನೀನು ನಿಂತಿರುವ ಈ ಭೂಮಿ ಪರಿಶುದ್ಧವಾದದ್ದು. ಶುದ್ಧತೆಯ ಸಂಕೇತ ದೀಕ್ಷಾಸ್ನಾನ. ನಮ್ಮ ಜೀವನದ ದಿಕ್ಕನ್ನ ಬದಲಿಸುವುದರ ಸಂಕೇತ ದೀಕ್ಷಾಸ್ನಾನ. ಆತನು ದೇವರ ಪ್ರಕಟಣೆಯನ್ನ ಹೊಂದಿ ಹಿಂತಿರುಗಿ ಮೋಶೆ ತನ್ನ ಮಾವನ ಬಳಿಗೆ ಹೋಗಲಿಲ್ಲ. ಬದಲಾಗಿ ದೇವರು ನೇಮಿಸಿದ ನಿಯೋಗವನ್ನ ಮಾಡಲು ಐಗುಪ್ತಕ್ಕೆ ಹೋಗುತ್ತಾನೆ. ಫರೋಹನ ಬಳಿಗೆ ಹೋಗುತ್ತಾನೆ. ಒಂದು ಸಾರಿ ಕ್ಯಾಥಲಿಕ್ ಪಾದ್ರಿ, ಮಾರ್ತೋಮಾ ಚರ್ಚ್ ಪಾದ್ರಿ ಮತ್ತು CSI ಪಾದ್ರಿ 3 ಜನ ಒಂದೆಡೆ ಸೇರಿ ಬರುತ್ತಾರೆ. ಅವರಲ್ಲಿದ್ದಂಥದ್ದು ಒಂದು ಸಮಸ್ಯೆ ಏನೆಂದರೆ, ನಮ್ಮ ಚರ್ಚ್ನ ಒಳಗಡೆ ಪಾರಿವಾಳಗಳು ಬರುತ್ತಾ ಇದೆ, ಅದನ್ನು ಏನು ಮಾಡಿದ್ರೂ ದೇವಾಲಯದಿಂದ ಹೊರಡಿಸಲು ಸಾಧ್ಯವಾಗ್ತಾ ಇಲ್ಲ. ಕ್ಯಾಥಲಿಕ್ ಪಾದ್ರಿ ಹೇಳ್ತಾರೆ, ನಾನು ಸುಮಾರು ದಿನಗಳ ಕಾಲ ನೆಟ್ಟನ್ನ ಹಾಕಿಸಿದೆ, ಬಲೆಗಳನ್ನ ಹಾಕಿಸಿದೆ, ಆದ್ರೂ ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಆಯ್ತು. ಹಿಂತಿರುಗಿ ಪಾರಿವಾಳಗಳು ಬರ್ತಾ ಇದೆ, ಪಾರಿವಾಳಗಳು ಬಂದು ನಮ್ಮ ದೇವಾಲಯವನ್ನ ಗಲೀಜು ಮಾಡ್ತಾ ಇದೆ ಅಂತ ತಮ್ಮ ಸಮಸ್ಯೆನ ಹೇಳಿಕೊಂಡ್ರು. ಮಾರ್ತೋಮ ಚರ್ಚ್ ಪಾದ್ರಿ ಹೇಳಿದ್ರು, ನಾನು ಕೆಲವೊಂದು ಪೆಸ್ಟಿಸೈಡ್ಸ್ ಅನ್ನ ಹೊಡೆದೆ, ಆ ಪಾರಿವಾಳ ಬಾರದಂತೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದೆವು. ಸುಮಾರು 2 ತಿಂಗಳು 3 ತಿಂಗಳು ಅವಾಯ್ಡ್ ಆಯ್ತು. ಆದ್ರೂ ಈಗ ಅದರ ವಾಸನೆ ಹೋದ ಮೇಲೆ ಹಿಂತಿರುಗಿ ಪಾರಿವಾಳಗಳು ಬರ್ತಾ ಇದೆ, ದೇವಾಲಯದಲ್ಲಿ ಗಲೀಜು ಮಾಡ್ತಾ ಇದೆ, ಏನ್ ಮಾಡಿದ್ರು ಕೂಡ ಅದಕ್ಕೆ ಸಾಲ್ವ್ ಆಗ್ತಾ ಇಲ್ಲ ಎಂದು ಹೇಳಿದರು. ಆಗ CSIನ ಪಾದ್ರಿ ಜೋರಾಗಿ ನಗುತ್ತಾರೆ. ಅವರು ನಕ್ಕದ್ದನ್ನ ಈ ಇಬ್ಬರು ಪಾದ್ರಿಗಳು ಕೇಳುತ್ತಾರೆ, ಯಾಕೆ ನಗುತ್ತಿದ್ದೀಯಾ, ನಿಮ್ಮ ಸಭೆಯಲ್ಲಿ ಈ ಸಮಸ್ಯೆ ಇಲ್ಲವಾ? ಆಗ CSI ಪಾದ್ರಿ ಹೇಳ್ತಾರೆ, ಇಲ್ಲ, ನಮ್ಮ ಸಭೆಯಲ್ಲೂ ಈ ಸಮಸ್ಯೆ ಇತ್ತು, ಆದ್ರೆ ಅದು ಶಾಶ್ವತವಾಗಿ ಪರಿಹಾರವಾಯ್ತು. ಹೇಗೆ ಅದನ್ನ ಪರಿಹಾರ ಮಾಡಿದೆ? ಇಲ್ಲ, ನಿಮ್ಮ ರೀತಿಯಲ್ಲಿ ಬಲೆನೂ ಹಾಕ್ಲಿಲ್ಲ, ಇಲ್ಲ ಪೆಸ್ಟಿಸೈಡ್ಸ್ ಅನ್ನು ನಾನು ಸಿಂಪಡಿಸಲಿಲ್ಲ. ಸಿಂಪಲ್ ಆಗಿ ಆ ಪಾರಿವಾಳಗಳನ್ನ ಹಿಡಿದು ದೀಕ್ಷಾಸ್ನಾನ ಕೊಟ್ಟೆ. ದೀಕ್ಷಾಸ್ನಾನ ತೆಗೆದುಕೊಂಡು ಹೋದಂತ ಪಾರಿವಾಳಗಳು ಹಿಂತಿರುಗಿ ಚರ್ಚ್ನ ಒಳಗೆ ಬರಲೇ ಇಲ್ಲ ಎಂದು ಜೋರಾಗಿ ನಗುತ್ತಾರೆ. ಇದು ಒಂದರ್ಥದಲ್ಲಿ ಸತ್ಯ. ಇವತ್ತು ಅನೇಕ ಕ್ರೈಸ್ತರ ಜೀವಿತದಲ್ಲಿ ಸಭೆ ಅಥವಾ ಕ್ರಿಸ್ತನ ಪ್ರಸನ್ನತೆ ಹ್ಯಾಚಿಂಗ್, ಮ್ಯಾಚಿಂಗ್, ಡಿಸ್ಪ್ಯಾಚಿಂಗ್, ಜನನ, ಮದುವೆ ಮತ್ತು ಮರಣಕ್ಕಾಗಿ ಮಾತ್ರ ಬೇಕು. ಇವತ್ತು ಕ್ರೈಸ್ತರಾದ ಅನೇಕರಲ್ಲಿ ಇಂತಹ ಗುಣ ಇದೆ. ನಾವು ದೀಕ್ಷಾಸ್ಥಾನಕ್ಕೆ, ಚರ್ಚ್ಗೆ ಬರ್ತೇವೆ, ಮದುವೆಗೆ ಬರ್ತೇವೆ, ಮರಣಕ್ಕೆ ಬರ್ತೇವೆ. ಇದು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ನಮ್ಮಲ್ಲಿ ಆಸಕ್ತಿ ಇಲ್ಲ. ಆದ್ರೆ ದೀಕ್ಷಾಸ್ನಾನದ ನೈಜ ಉದ್ದೇಶ, ಅರ್ಥವೇ ಬೇರೆ. ಸಂಪೂರ್ಣವಾಗಿ ನಿನ್ನ ಬದುಕು ದೇವರ ಸೇವೆಗೋಸ್ಕರ ಪ್ರತಿಷ್ಠಿತವಾಗಬೇಕು. ನಾವು ಕೇವಲ ಸ್ನಾನಕ್ಕೆ ಅರ್ಥ ಕೊಡ್ತೇವೆ, ಅದರಲ್ಲಿರುವ ದೀಕ್ಷೆಗೆ ಮಹತ್ವ ಕೊಡೋದಿಲ್ಲ. ಯಾವಾಗ ಸ್ನಾನಕ್ಕೆ ಮೀರಿದಂತಹ ದೀಕ್ಷೆಗೆ ನಾವು ಅರ್ಥ ಕೊಡ್ತೇವೆ, ಆಗ ಮಾತ್ರವೇ ಸಂಪೂರ್ಣವಾದಂತಹ ದೀಕ್ಷಾಸ್ನಾನವಾಗಲಿಕ್ಕೆ ಸಾಧ್ಯವಾಗ್ತದೆ. ಯೇಸುವಿನ ದೀಕ್ಷಾಸ್ನಾನ ತನ್ನ ಅಸ್ಮಿತೆ ದೇವರಲ್ಲಿ ಮಾತ್ರ ಮತ್ತು ತನ್ನ ನಿಯೋಗ ದೇವರಿಗಾಗಿ ಮಾತ್ರ ಎನ್ನುವಂಥದ್ದನ್ನ ದೃಢಪಡಿಸುವುದಾಗಿತ್ತು. ಇವತ್ತು ನಾವು ತೆಗೆದುಕೊಳ್ಳುವಂತಹ ಈ ದೀಕ್ಷಾಸ್ನಾನ ಕೇವಲ ಸಂಸ್ಕಾರ, ಆಚರಣೆ ಮತ್ತು ಸಭೆಗಳಿಂದ ಸಿಗುವಂತಹ ಬೆನಿಫಿಟ್ಸ್ಗಾಗಿ ಮಾತ್ರವಲ್ಲ, ಬದಲಾಗಿ ನನ್ನ ಅಸ್ಮಿತೆ ದೇವರಲ್ಲಿ ಮಾತ್ರ, ನೈಜ ಸಮರ್ಪಣೆ ಮತ್ತು ಎರಡನೇದಾಗಿ ಈ ಲೋಕದ ಆಯ್ಕೆ, ಈ ಲೋಕದ ನಿಯೋಗ ಜೀವನ, ಅದು ಕೇವಲ ಕ್ರಿಸ್ತನು ನೇಮಿಸಲ್ಪಟ್ಟಂತಹ ನಿಯೋಗದ ಜೀವನ ಎನ್ನುವಂತ ಸಮರ್ಪಣೆಯ ಭಾವ. ಇಂತಹ ಸಮರ್ಪಣೆಯ ಮೂಲಕವಾಗಿ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳೋಣ, ನೈಜ ದೀಕ್ಷಾಸ್ನಾನವನ್ನ ಹೊಂದೋಣ. ಪವಿತ್ರಾತ್ಮನು ತಾನೇ ನಮ್ಮ ಜೀವನವನ್ನ ಮಾರ್ಗದರ್ಶಿಸಲಿ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಕತ್ತಾಗೆ ಉತ್ಸಾಹಧ್ವನಿ ಎತ್ತವೆ ಸಂಭ್ರಮ
ಸನ್ಮಾನವನ್ನು ತೋರಿಸಿ ಆನಂದವಾಗಿ ಹಾಡಿರಿ. ಸರ್ವೋಪಕಾರಿ ಆತನೇ, ಯಾವಾಗ್ಯೂ ಕೃಪಾಪೂರ್ಣನು, ನಿರಂತರವಾಗಿ ನಿಲ್ಲುತ್ತೆ. ಯೆಹೋವ ಕೊಟ್ಟ ವಾಕ್ಯವು. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಈಗಲೂ ಈ ಆರಾಧನೆಯಲ್ಲಿ ನಿನ್ನ ದೈವ ದರ್ಶನ ಪ್ರಕಟವಾದದ್ದಕ್ಕಾಗಿ ನಿನಗೆ ಕೊಂಡಾಟವಾಗಲಿ. ದೇವರೇ, ಯೇಸುವಿನ ದೀಕ್ಷಾ ಸ್ನಾನ, ನೀನು ಕೊಟ್ಟಂತ ಸೇವಾ ಜೀವನ ಮತ್ತು ನಿನ್ನಲ್ಲಿ ತನ್ನ ಜೀವನದ ಅಸ್ಮಿತೆಯನ್ನ ಕಂಡುಕೊಳ್ಳಲು ಅದು ಸಹಾಯ ಮಾಡಿದೆ. ಅದನ್ನ ತನ್ನ ದೀಕ್ಷಾ ಸ್ನಾನದ ಸಮಯದಲ್ಲಿ ನಿನ್ನ ದೈವ ಪ್ರಕಟಣೆಯೊಂದಿಗೆ ಯೇಸು ಅದನ್ನು ಹೊಂದಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿ ನಿನ್ನ ಮಗನಾಗಿ ಬದುಕಿದ. ಆತನು ತೋರಿದ ದಾರಿ ನಮಗೆ ಮಾದರಿ. ಕರ್ತನೆ, ನಾವು ಇಂದೂ ಕೂಡ ತ್ರಯೇಕತ್ವದ ನಾಮದಲ್ಲಿ ದೀಕ್ಷಾಸ್ನಾನ ಪಡೆದಿದ್ದೇವೆ. ಆದರೆ ಅದರ ಮೂಲ ಉದ್ದೇಶಗಳನ್ನ ನಿನ್ನ ವಾಕ್ಯದ ಮೂಲಕ ಪ್ರಕಟ ಮಾಡಿದ್ದೀಯಲ್ಲ, ನಾವು ಕೂಡ ಆಚರಣೆಗೆ ಮಾತ್ರ ಸೀಮಿತರಾಗದೆ ಅದನ್ನ ಅನುಸರಿಸಿ ನಿನ್ನಲ್ಲಿನ ಅಸ್ಮಿತೆಯನ್ನ ಕಂಡುಕೊಂಡು ಮತ್ತು ನೀನು ಕೊಟ್ಟಂತಹ ಸೇವಾ ನಿಯೋಗವನ್ನ ಈ ಲೋಕದಲ್ಲಿ ಹೊತ್ತು ಸಾಗುವಂತೆ ಮತ್ತು ಅದೇ ನಮ್ಮ ಜೀವನದ ಪ್ರಥಮ ಆದ್ಯತೆಯಾಗುವಂತೆ ನೀನು ನಮ್ಮನ್ನ ಪರಿವರ್ತನೆ ಮಾಡು. ಈ ನಿಜವಾದಂತಹ ಪರಿವರ್ತನೆಯ ಮೂಲಕ ನಮ್ಮನ್ನ ನಿನ್ನ ಪವಿತ್ರಾತ್ಮನ ಮೂಲಕ ಅಭಿಷೇಕಗೊಳಿಸಿ ನಮ್ಮ ಸೇವೆಯ ಮೂಲಕವಾಗಿ ಮತ್ತು ನಮ್ಮ ಜೀವನದ ಮೂಲಕವಾಗಿ ನೀನು ತಾನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ತನ್ನ ಮಗನಾದ ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಸಮಯದಲ್ಲಿ ತನ್ನನ್ನು ಪ್ರಕಟಿಸಿಕೊಂಡ ದೇವರ ಪ್ರೀತಿಯು, ದೀಕ್ಷಾಸ್ನಾನದ ಮೂಲಕವಾಗಿ ಮತ್ತು ತನ್ನ ಬದುಕಿನ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿದಂತ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸಿ ದೈವಿಕವಾದಂಥ ನಿಯೋಗವನ್ನ ಮಾಡಲು ದೈವ ಅಸ್ಮಿತೆಯನ್ನ ನೀಡುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಅಸ್ಮಿತೆ ಮತ್ತು ಅಸ್ತಿತ್ವ ನಮ್ಮೆಲ್ಲರ ಸಂಗಡ ಈ ಆರಾಧನೆಯಲ್ಲಿ ಭಾಗಿಯಾಗುತ್ತಿರುವ ಪ್ರತಿಯೊಬ್ಬೊಬ್ಬರ ಸಂಗಡ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.